ಮೌನ. ಒಬ್ಬ ಕ್ಯಾಡಿಯಾಗಿ ನಾವು ತಿಳಿದುಕೊಳ್ಳಬೇಕಾದ ಒಂದು ಬಹುಮುಖ್ಯವಾದ ನಿಯಮ ಇದೆ. ಒಂದು ಸಣ್ಣ ತಪ್ಪು ಅಂದ್ರೆ ನಮ್ಮ ಕೈಯಿಂದ ಬಾಲ್ ಸ್ವಲ್ಪ ಅಲ್ಗಾಡಿದ್ರೂ ಸಹ ಆಟಗಾರನಿಗೆ ಪೆನಾಲ್ಟಿ ಆಗಬಹುದು. ಯಾಕಂದ್ರೆ ಗಾಲ್ಫ್ ರೂಲ್ 9.4 ಪ್ರಕಾರ ಕ್ಯಾಡಿಯ ಆಕ್ಷನ್ ಅಂದ್ರೆ ಪ್ಲೇಯರ್ನ ಆಕ್ಷನ್ ಅಂತಾನೆ ಲೆಕ್ಕ. ಬನ್ನಿ ಈ ನಿಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ವಿಷಯ ಇಷ್ಟೇ. ಅಪ್ಪಿತಪ್ಪಿ ಆಟಗಾರನ ಬಾಲ್ಗೆ ನಮ್ಮ ಕೈ ತಾಗಿದ್ರೆ ಅದು ತಪ್ಪಾದ ಸಮಯದಲ್ಲಿ ನೇರವಾಗಿ ಒಂದು ಪೆನಾಲ್ಟಿ ಸ್ಟ್ರೋಕ್ ಬೀಳುತ್ತೆ. ಇದು ಸಣ್ಣ ವಿಷಯ ಅನ್ಸಬಹುದು, ಆದರೆ ಇದು ಪೂರ್ತಿ ಗೇಮ್ನ ಗತಿಯನ್ನೇ ಬದಲ್ಸ್ಬಿಡ್ಬೋದು. ಇದೊಂದು ವಿಷಯವನ್ನ ಮಾತ್ರ ಯಾವತ್ತೂ ಮರಿಬಾರ್ದು. ಗಾಲ್ಫ್ ನಿಯಮಗಳ ಪ್ರಕಾರ ಕೋರ್ಸ್ ಮೇಲೆ ಕ್ಯಾಡಿ ಮತ್ತು ಆಟಗಾರ ಒಂದೇ ಟೀಮ್, ಒಂದೇ ವ್ಯಕ್ತಿ ಇದ್ದ ಹಾಗೆ. ಬಾಲ್ ಮೂವ್ ಮಾಡೋ ವಿಚಾರದಲ್ಲಿ ಕ್ಯಾಡಿ ಮಾಡಿದ ತಪ್ಪಿಗೆ ಆಟಗಾರನೇ ಹೊಣೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕ್ಯಾಡಿ ಈಕ್ವಲ್ಸ್ ಟು ಪ್ಲೇಯರ್. ಸರಿ, ಹಾಗಾದ್ರೆ ಬಾಲ್ ಅಕಸ್ಮಾತ್ ನಮ್ಮಿಂದ ಅಲುಗಾಡ್ದಾಗ ಅನ್ವಯ ಆಗೋ ಜನರಲ್ ರೂಲ್ ಏನು ಅನ್ನೋದನ್ನ ನೋಡೋಣ. ಈ ಜನರಲ್ ರೂಲ್ ತುಂಬಾ ಸಿಂಪಲ್ ಆಗಿದೆ. ಕ್ಯಾಡಿ ಕೈಯಿಂದ ಆಟಗಾರನ ಬಾಲ್ ಆಕ್ಸಿಡೆಂಟಾಗಿ ಮೂವ್ ಆದ್ರೆ ಅದಕ್ಕೆ ಒಂದು ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. ಅಷ್ಟೇ ಅಲ್ಲ, ಬಾಲ್ ಅನ್ನ ಅದರ ಹಳೆ ಜಾಗ ಅಂದ್ರೆ ಎಲ್ಲಿತ್ತೋ ಅದೇ ಜಾಗಕ್ಕೆ ವಾಪಸ್ ಇಡಬೇಕು. ಆದ್ರೆ ಇಲ್ಲೊಂದು ಒಳ್ಳೆ ಸುದ್ದಿ ಇದೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಕೈಯಿಂದ ಬಾಲ್ ಅಲುಗಾಡಿದ್ರೂ ಪೆನಾಲ್ಟಿ ಇರೋದಿಲ್ಲ. ಪ್ರತಿಯೊಬ್ಬ ಕ್ಯಾಡಿಯೂ ಈ ಎಕ್ಸೆಪ್ಷನ್ಸ್ ಬಗ್ಗೆ ಖಂಡಿತ ತಿಳಿದುಕೊಂಡಿರಬೇಕು. ಯಾವುವು ಅಂತ ನೋಡೋಣ ಬನ್ನಿ. ಇದರಲ್ಲಿ ಮುಖ್ಯವಾಗಿ 4 ಸನ್ನಿವೇಶಗಳಿವೆ. 1, ಬಾಲ್ ಹುಡುಕ್ತಾ ಇರುವಾಗ. 2, ಪಟ್ಟಿಂಗ್ ಗ್ರೀನ್ ಮೇಲೆ ಇದ್ದಾಗ. 3, ಬಾಲ್ ನಮ್ಮ ಎಕ್ವಿಪ್ಮೆಂಟ್ ಅಂದ್ರೆ ಬ್ಯಾಗ್ ಅಥವಾ ಶೂಗೆ ತಾಗಿಕೊಂಡು ನಿಂತಾಗ. ಮತ್ತು 4, ಬಾಲ್ ಅನ್ನ ಮಾರ್ಕ್ ಮಾಡುವಾಗ, ಲಿಫ್ಟ್ ಮಾಡುವಾಗ ಅಥವಾ ವಾಪಸ್ ಇಡುವಾಗ. ಸರಿ, ಮೊದಲನೇ ಸನ್ನಿವೇಶವನ್ನ ನೋಡೋಣ. ಆಟಗಾರ ಹೊಡೆದ ಬಾಲು ಎಲ್ಲೋ ರಫಲ್ಲಿ ಕಳೆದು ಹೋದಾಗ ಅದನ್ನ ಹುಡುಕಬೇಕಾದ್ರೆ ಏನಾಗುತ್ತೆ? ಉತ್ತರ ಸಿಂಪಲ್. ಪೆನಾಲಿಟಿ ಇರೋದಿಲ್ಲ. ಬಾಲ್ ಹುಡುಕ್ಬೇಕಾದ್ರೆ ಅಥವಾ ಅದನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಅಕಸ್ಮಾತ್ ನಮ್ ಕಾಲ್ ತಾಗಿ ಅಥವಾ ಕೈ ತಾಗಿ ಅದು ಚಲಿಸಿದ್ರೆ ತಲೆ ಕೆಡ್ಸ್ಕೊಡ್ಬೇಕಾಗಿಲ್ಲ. ಯಾವುದೇ ಪೆನಾಲ್ಟಿ ಇರಲ್ಲ. ಬಾಲನ್ನ ಮತ್ತೆ ಅದರ ಹಳೆ ಜಾಗದಲ್ಲಿಟ್ರೆ ಸಾಕು. ಮುಂದಿನ ಪ್ರಶ್ನೆ ಪಟ್ಟಿಂಗ್ ಗ್ರೀನ್ ಬಗ್ಗೆ. ಇದು ನಾವು ಪ್ರತಿದಿನ ಎದುರಿಸೋ ಜಾಗ ಅಲ್ವಾ? ಇಲ್ಲಿ ಪರಿಸ್ಥಿತಿ ಹೇಗಿರುತ್ತೆ? ಇಲ್ಲೂ ಕೂಡ ಪೆನಾಲ್ಟಿ ಇಲ್ಲ. ನೆನ್ಪಿಡಿ, ಪಟ್ಟಿಂಗ್ ಗ್ರೀನ್ ಮೇಲೆ ಎಲ್ ಬೇಕಾದ್ರೂ ಬಾಲ್ ಆಗ್ಲಿ ಅಥವಾ ಬಾಲ್ ಮಾರ್ಕರ್ ಆಗ್ಲಿ ನಮ್ಮಿಂದ ಆಕ್ಸಿಡೆಂಟ್ ಆಗಿ ಮೂವ್ ಆದ್ರೆ ಯಾವುದೇ ಪೆನಾಲ್ಟಿ ಬೀಳೋದಿಲ್ಲ. ಇದೊಂದು ಸೇಫ್ ಝೋನ್ ಇದ್ದ ಹಾಗೆ. ಈಗ ಒಂದು ವಿಚಿತ್ರ ಸನ್ನಿವೇಶದ ಬಗ್ಗೆ ಯೋಚಿಸೋಣ. ಆಟಗಾರ ಹೊಡೆದ ಬಾಲ್ ಬಂದು ನೇರವಾಗಿ ನಮ್ಮ ಗಾಲ್ಫ್ ಬ್ಯಾಗ್ಗೋ ಶೂಗೋ ತಾಗಿಕೊಂಡು ನಿಂತುಬಿಟ್ರೆ ಆಗೇನು ಕಥೆ? ಈ ಪರಿಸ್ಥಿತಿಯಲ್ಲೂ ಕೂಡ ಪೆನಾಲ್ಟಿ ಇರೋದಿಲ್ಲ. ಯಾವ ವಸ್ತುವಿಗೆ ಬಾಲ್ ತಾಗಿಕೊಂಡು ನಿಂತಿತ್ತೋ ಆ ವಸ್ತುವನ್ನ ನಾವು ಸರಿಸಿದಾಗ ಬಾಲ್ ಕೂಡ ಅಲುಗಾಡಿದರೆ ಅದಕ್ಕೆ ಪೆನಾಲ್ಟಿ ಇಲ್ಲ. ಇನ್ನು ಕೊನೆಯ ವಿನಾಯಿತಿ. ಬಾಲ್ನ ಜಾಗವನ್ನ ಮಾರ್ಕ್ ಮಾಡುವಾಗ, ಅದನ್ನ ಎತ್ತುವಾಗ ಅಥವಾ ವಾಪಸ್ ಇಡುವಾಗ ನಮ್ಮಿಂದ ಅದು ಅಲುಗಾಡಿದ್ರೆ ಏನಾಗತ್ತೆ? ಇಲ್ಲೂ ಕೂಡ ಚಿಂತೆ ಬೇಡ. ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಈ ನಿರ್ದಿಷ್ಟ ಕೆಲಸಗಳನ್ನ ಮಾಡುವಾಗ ಅಂದ್ರೆ ಬಾಲ್ ಮಾರ್ಕ್ ಮಾಡುವಾಗ, ಲಿಫ್ಟ್ ಮಾಡುವಾಗ ಅಥವಾ ರೀಪ್ಲೇಸ್ ಮಾಡುವಾಗ ಆಕಸ್ಮಿಕವಾಗಿ ಬಾಲ್ ಮೂವ್ ಆದ್ರೆ ಅದಕ್ಕೆ ನಿಯಮದಲ್ಲಿ ಅವಕಾಶ ಇದೆ. ಸರಿ, ಈಗ ಬಹಳ ಮುಖ್ಯವಾದ ಒಂದು ವಿಷಯ. ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡೋ ಒಂದು ದೊಡ್ಡ ತಪ್ಪಿನ ಬಗ್ಗೆ ಮಾತಾಡೋಣ. ಇದರಿಂದ ಸುಲಭವಾಗಿ ಪೆನಾಲ್ಟಿ ಆಗ್ಬಿಡುತ್ತೆ. ನೋಡಿ, ಗ್ರೀನ್ ಮೇಲೆ ಬಾಲ್ ಅಲುಗಾಡಿದ್ರೆ ಪೆನಾಲ್ಟಿ ಇಲ್ಲ ಅನ್ನೋದು ನಮ್ಗೆ ಗೊತ್ತು. ಆದ್ರೆ ಕೆಲವರು ಇದೇ ನಿಯಮ ಇಡೀ ಕೋರ್ಸ್ನಲ್ಲಿ ಅನ್ವಯಿಸುತ್ತೆ ಅಂದ್ಕೊಂಡ್ಬಿಡ್ತಾರೆ. ಇದು ತಪ್ಪು. ನೆನಪಿಡಿ, ಫೇರ್ವೇ ಆಗ್ಲಿ ರಫ್ ಆಗ್ಲಿ ಕೋರ್ಸ್ನ ಬೇರೆ ಯಾವುದೇ ಜಾಗದಲ್ಲಿ ನಮ್ಮಿಂದ ಬಾಲ್ ಅಲುಗಾಡಿದ್ರೆ ಖಂಡಿತ ಒಂದು ಸ್ಟ್ರೋಕ್ ಪೆನಾಲ್ಟಿ ಇರುತ್ತೆ. ಗ್ರೀನ್ ಮೇಲಿನ ನಿಯಮ ಗ್ರೀನ್ಗೆ ಮಾತ್ರ ಸೀಮಿತ. ಹಾಗಾದ್ರೆ ಈ ಇಡೀ ಚರ್ಚೆಯ ಪ್ರಮುಖ ಸಾರಾಂಶ ಏನು? ಕ್ಯಾಡಿ ಜ್ಞಾಪನೆ. ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ವಿವರಣೆಯೊಂದಿಗೆ ಮತ್ತೆ ಸಿಗೋಣ.